Hello ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ, ನಾನು ಸಾನ್ವಿ, ಇವರು ಸಾನ್ವಿ, ನಾನು ರಾಜೇಶ್. ಹಾಲು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಈಗ ಸ್ನೇಹಿತರೆ ನಾವು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನನಗೆ ಒಂದು ಬಾರ್ಬಿ ಡಾಲ್ ತಗೊಳ್ಳಕ್ಕೆ. ಆಲ್ಮೋಸ್ಟ್ ಇಲ್ಲಿ ಇಷ್ಟುದ್ದ ಇಷ್ಟುದ್ದ ಬಾರ್ಬಿ ಡಾಲ್ ನೋಡಿದಾಳಪ್ಪ. ಅದಕ್ಕೆ ಮಲ್ಲೇಶ್ವರಮಲ್ಲಿ ಕಲೆಕ್ಷನ್ಸ್ ತುಂಬ ಇದಾವೆ. ಇಲ್ಲಿ ಒಂದೇ ಒಂದಿತ್ತು ನಾವು ನೋಡಿದ್ದು. ನಡಿ ಹೋಗೋಣ. ಅದಕ್ಕೆ ಅಲ್ಲಿ ಕಲೆಕ್ಷನ್ಸ್ ಇರುತ್ತಲ್ಲ, ನೋಡೋಣ ಸಿಗುತ್ತಾ ಆ್ಯಂಡ್ ಅದಕ್ಕೆ ಹೋಗ್ತಾ ಇದ್ದೀವಿ. ಸಾನುಗೆ ಅಲ್ಲಿ ಸ್ನ್ಯಾಕ್ಸ್ ಇವಾಗ ಸುಮ್ಮನಿರ್ತಾಳೆ. 6 ಗಂಟೆ ಅಷ್ಟೊತ್ತಿಗೆ ಹೊಟ್ಟೆ ಹಸಿ, ನನಗೇನಾದರೂ ಬೇಕು, ಹೊರಗಡೆ ಹೋದಾಗ ಕೇಳ್ತಾಳೆ ಅಲ್ಲಿದೇನಾದರೂ ಕೊಡಿಸ್ಲಿ ಅಂತ. ನನ್ನ ಮೊಬೈಲಲ್ಲಿ ಹಂಗೆ ನನಗೊಂದು ಮಟೀರಿಯಲ್ ಬೇಕು, ಅದು ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ನನ್ನ ಫೋನಲ್ಲಿ ಇಲ್ಲೆಲ್ಲೂ ಸಿಗ್ತಾ ಇಲ್ಲ. 2-3 ಕಡೆ ನಮ್ಮ ಏರಿಯಾಲಿ ಕೇಳಿದೆ, ಬೇರೆ ಏರಿಯಾಲಿ ಕೇಳಿದೆ. ಅವರಂದರು ತಗೊಂಡ, ಅವರಂದರು ಮಲ್ಲೇಶ್ವರಮಲ್ಲಿ ಸಿಗುತ್ತೆ ನೋಡಿ ಅಂದ್ಬಿಟ್ಟು. ಸರಿ ನಡೀರಿ ಹೊರಡೋಣ. ಸೊ ಬನ್ನಿ ಸ್ನೇಹಿತರೆ, ಅಲ್ಲಿ ಡಾಲ್ ಸಿಗುತ್ತಾ ನೋಡೋಣ. ನಮ್ಮ ಹುಡುಗಿಗೆ ಒಂದೊಂದೆಲ್ಲ ಆಸೆಗಳು ನೋಡಿ. ಎಷ್ಟೊಂದು ಡಾಲ್ ಇದೆ ಚಿಕ್ಕ ಚಿಕ್ಕದು, ಅದೆಲ್ಲ ಈಗ ಮುಗೀತು. ಚಿಕ್ಕ ಡಾಲ್ ಕೇಳೋದಿಲ್ಲ, ಯಾಕಂದರೆ ನಾನು ಹೇಳ್ಬಿಟ್ಟಿದ್ದೀನಿ ಚಿಕ್ಕದನ್ನೇ ಹತ್ರ ತುಂಬ ಇದೆ, ನಾನು ತೆಗೆಸ್ಕೊಡಲ್ಲ ಅಂತ. ನನ್ನ ಮನೇಲಿ ನನ್ನ ಹತ್ರ ಎಷ್ಟೊಂದು ಚಿಕ್ಕ ಚಿಕ್ಕ ಬಾರ್ಬಿ ಡಾಲ್ಸ್ ಇದೆ. ಅದಕ್ಕೆ ಚಿಕ್ಕದು ತೆಗೆಸ್ಕೊಡಲ್ಲ ಅಂತ ಹೇಳಿದ್ದೀನಿ ಅಂದ್ಬಿಟ್ಟು ಈಗ ದೊಡ್ಡದು ಗೇರ್ ಹಾಕಿದ್ದಾಳೆ. ಅದು ಎಲ್ಲಿ ನೋಡ್ಬಿಟ್ಲೋ, ನಾನು ನೋಡಿದ್ದೀನಿ ನನಗೆ ಬೇಕು, ನಾನು ನೋಡಿದ್ದೀನಿ ನನಗೆ ಬೇಕು. ಸೊ ಬರ್ತ್ಡೇಗೆ ಸೆಕೆಂಡ್ ಶಾಪಿಂಗ್ ನಾವೀಗ ಹೋಗ್ತಾ ಇರೋದು. ಗಿಫ್ಟ್ಸ್ ಶಾಪಿಂಗ್ ನಾವು ಆನ್ಲೈನಲ್ಲಿ ಮಾಡಿದ್ವಿ, ಈಗ 2ನೇ ಸಾರಿ ಹೊರಗಡೆ ಹೋಗ್ತಾ ಇದ್ದೀವಿ. ಮಲ್ಲೇಶ್ವರಂ 11th ಕ್ರಾಸ್. ಇಲ್ಲಿ ಒಂದು ಮ್ಯಾಚಿಂಗ್ ಸೆಂಟರ್ ಅಂತಿತ್ತು, ಇಲ್ಲಿಗೆ ಬಂದೆ. ನನಗೆ ಇಲ್ಲಿ ಸಿಗಲಿಲ್ಲ. ಕೆಳಗಡೆ ನೋಡ್ಬೋದಾ? ಕೆಳಗಡೆ ಸಿಗೋದು ಡೌಟು, ಕೇಳ್ಕೊಂಡು ಬರ್ತೀನಿ. ಎಷ್ಟು ವರ್ಷ ಆಯಿತು ನಾನು ಈ ಕಡೆ ಬಂದು. ಕೊರೋನಾ ಸ್ಟಾರ್ಟ್ ಆದಾಗಲಿಂದ ಬಂದೇ ಇಲ್ಲ. ಇಲ್ಲೇನೋ ಹೊಸ ಸ್ಟಾಲ್ ಹಾಕಿದ್ದಾರೆ. ಗೀ ಜಲೇಬಿ, ಮಿನಿ ಸಮೋಸ, ಪಾನಿಪುರಿ. Bird on a tree, I'm just sitting here. I got time, it's clear to see. From up here, the world seems small. We can sit together. It's so beautiful, you and me, we meant to be. ಬಾಟಾ ಶೋರೂಮ್ ಆಪೋಸಿಟ್ ಅಂದರು. ಇಲ್ಲಿ ನೋಡಿದ್ರೆ ಎಲ್ಲ ಬರೀ ರೆಡಿಮೇಡೇ ಇದೆ. ಇಲ್ಲೆಲ್ಲೂ ಇಲ್ಲವೇ ಇಲ್ಲ ಮ್ಯಾಚಿಂಗ್ ಸೆಂಟರು. ಸ್ವಲ್ಪ ಮುಂದೆ ಹೋಗಿ ನೋಡ್ತೀನಿ. ಚಪ್ಪಲ್ಸ್ 150. ಬನ್ನಿ 100. Take a step back to see the truth around you. From a distance you can tell. To be in the great outdoors, forever.
ಪ್ಲಾಜೋ ಪ್ಯಾಂಟ್ಸ್. ಇಲ್ಲಿ ಒಂದು ಆ ಕಾರ್ನರಲ್ಲಿ ಓಲೆ ನೋಡಿದ್ದೆ, ಅದು ಯಾವ್ದು ಚೆನ್ನಾಗಿ ಕಾಣುತ್ತೆ ಹೇಳಿ ತಗೊಳ್ತೀನಿ ನೋಡಿ. ಈಗ ನಾನು ಡಿಸೈಡ್ ಮಾಡೋದು. ಏನು ನಾನು ಡಿಸೈಡ್ ಮಾಡೋದು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ. ಓಕೆ ಇದು ಏಯ್ ನನಗೆ ತೋರಿಸಿ ಸುಮ್ಮನೆ. ಹೆಂಗಿದೆ ಸಾನು? ಚೆನ್ನಾಗಿಲ್ಲ ಅಂತ ಏನು ಹೇಳ್ತಿಲ್ಲ. ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ನಾನು ಪಿಜ್ಜಾ ತಿನ್ನೋಣ ಅಂದ್ಕೊಂಡೆ. ಹಾಂ, ಪಿಜ್ಜಾ ಬೇರೆದದು, ಬೇರೆ ಪಿಜ್ಜಾ. ಮತ್ತೆ ಯಾಕೆ ತಿನ್ನೋದು ಬೇಡ ಪಿಜ್ಜಾ? ಡ್ಯಾಡ ಕೇಳ್ತೀನಿ. ನೈಟ್ ಆಗೋಯ್ತು ಆಗಲೇ, ಎಲ್ಲ ಕಡೆ ಲೈಟ್ಸ್ ಆನ್ ಆಗಿದೆ. ಹೇಗೆ ಕಾಣುತ್ತೆ ಮಲ್ಲೇಶ್ವರಂ ಲೈಟ್ಸ್ ಆನಲ್ಲಿ. ಈ 11th ಕ್ರಾಸಲ್ಲಿ ತರಕಾರಿಗಳು ಸಿಗುತ್ತೆ. ಹೌದು. ಓ, ಇದು 8th ಕ್ರಾಸ್. 11th ಕ್ರಾಸ್ ಅಂದಿದ್ದವರು ನಾನು 8th ಕ್ರಾಸಲ್ಲಿ ಬಂದು ಹುಡುಕ್ದೆ. ಮತ್ತು ಅವರು ಅಂಗಡಿಯಲ್ಲಿ ಕೇಳಿದಾಗ ಅಂದಿದ್ರು 11th ಕ್ರಾಸಲ್ಲಿ ಸಿಗುತ್ತೆ ಹೋಗಿ ಅಂತ. ನಾನು ಇದನ್ನು ಕನ್ಫ್ಯೂಸ್ ಮಾಡಿಕೊಂಡು ಇದೇ 11th ಅಂದ್ಕೊಂಡು ಇಲ್ಲಿ ಬಂದು ಕೇಳಿದೆ. ಅವರು ಅಲ್ಲಿ ಕಳಿಸಿದ್ರು. ಹಾಂ, ಏನಮ್ಮ ಏನಮ್ಮ? ಪಿಜ್ಜಾ ಜಾಸ್ತಿ ಇದೆ ನೋಡು. ಬೆಳಗ್ಗೆ ದೊಡ್ಡದಿದೆ ಸಾನು, ಒಂದು ತಿನ್ಕೊಂಡು ಬಿಡಿ ಸಾಕು. ಸ್ನೇಹಿತರೆ, ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಲೇಟ್ ಆಯಿತು ಬರೋದು. ಬಂದಮೇಲೆ ನಾವು ಹೊರಗಡೆಯಲ್ಲೂ ಊಟ ಮಾಡಲಿಲ್ಲ. ಮನೆಗೆ ಬಂದು ನಾನು ಗೊಜ್ಜು ಮಾಡಿ ಇಟ್ಟಿದ್ದೆ, ಹಾಗಾಗಿ ರೊಟ್ಟಿ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಸೊ ಈಗ ನಾನು ಏನೇನು ತಂದಿದ್ದೀನಿ ಮಲ್ಲೇಶ್ವರಮಿಂದ ಅಂತ ತೋರಿಸ್ತೀನಿ. ನಾನು ಹೇಳಿದ್ನಲ್ಲ 2 ಪರ್ಪಸ್ಗೆ ನಾನು ಹೋಗಿದ್ದು. ಒಂದು ಸಾನು ಡಾಲು, ಇನ್ನು ಒಂದು ನನಗೆ ಒಂದು ಮಟೀರಿಯಲ್ ಬೇಕಿತ್ತು ಅಂಥೇಳಿ. ಅದೆರಡೂ ಸರ್ವ್ ಆಯಿತು. ನಾನು ಬೇರೆ ಕಡೆಯಲ್ಲೂ ಸುತ್ತಾಡೋಕ್ಕೆ ಹೋಗಲಿಲ್ಲ. ಮಲ್ಲೇಶ್ವರಮಿಗೆ ನಾನು ಹೋಗಿಬಿಟ್ಟು ಮೋರ್ ದ್ಯಾನ್ 2 ಇಯರ್ಸ್ ಆಗಿತ್ತು. ಇವಾಗ ನಾನು ಬೇಕಿತ್ತಲ್ಲ ನೋಡೋಣ ಅಂದ್ಬಿಟ್ಟು ಹೋಗಿದ್ದೆ ಹೊರತು ನಾನು ಎಲ್ಲೂ ಸುತ್ತಾಡಲಿಲ್ಲ. ಯಾವುದು ಡ್ರೆಸ್ಗಳು ನೋಡಲಿಲ್ಲ.
ಜಸ್ಟ್ ಅಲ್ಲೋ ಓಲೆಗಳು ಕಾಣ್ತಾ ಇತ್ತು. ಒಂದು ಓಲೆ ತೊಗೊಂಡೆ, ಒಂದು ಬ್ಲೌಸ್ ತೊಗೊಂಡೆ ಆ್ಯಂಡ್ ಮಟೀರಿಯಲ್ ತೊಗೊಂಡೆ. ಸಾನು ಡಾಲ್ ತೊಗೊಂಡ್ವಿ. ಡಾಲ್ ಆ್ಯಕ್ಚುಲಿ ಮಲ್ಲೇಶ್ವರಮಲ್ಲಿ ಸಿಗಲಿಲ್ಲ. ಅಲ್ಲಿ ಟಾಯ್ ಶಾಪ್ಗಳು ಅಷ್ಟೊಂದೇನು ಇರಲಿಲ್ಲ, ಒಂದೆರಡೇನೋ ಸಿಕ್ತು. ಅಲ್ಲಿ ನಮಗೆ ಬೇಕಾಗಿರೋ ಅಂಥದ್ದು ಸಿಕ್ಕಿರಲಿಲ್ಲ. ಸೊ ಬರಬೇಕಾದ್ರೆ ಯಶವಂತಪುರ ಮೇನ್ ರೋಡಲ್ಲಿ ಒಂದು ಟಾಯ್ ವರ್ಲ್ಡ್ ಅಂದ್ಬಿಟ್ಟು ಒಂದು ಅಂಗಡಿ ಇದೆ. ಅಲ್ಲಿ ದೊಡ್ಡದಾಗಿತ್ತು ಅದು. ಅಲ್ಲಿ ಹೋಗಿ ನೋಡಿದ್ವಿ, ತುಂಬ ಕಲೆಕ್ಷನ್ಸ್ ಇತ್ತು. ನಿಯರ್ಲಿ 3000 ತನಕನೂ ಇತ್ತು ಒಂದೊಂದು ಡಾಲ್ಸ್ಗಳು. ಸೊ ಆ ಡಾಲ್ ನಾನು ಇವತ್ತು ತೋರಿಸೋದಿಲ್ಲ ನಿಮಗೆ, ಸಾನು ಬರ್ತ್ಡೇಗಲ್ವಾ, ಅವತ್ತಿನ ದಿನಾನೇ ನಿಮಗೆ ತೋರಿಸ್ಬಿಟ್ಟು ಅದರ ಡೀಟೇಲ್ಸ್ ಕೂಡ ಹೇಳ್ತೀನಿ. ಆ್ಯಂಡ್ ಇನ್ನೂ ಒಂದು ಹೇಳಬೇಕಿತ್ತು ಇಂಪಾರ್ಟೆಂಟು. ಈಗ ಸಾನು ಬರ್ತ್ಡೇ 21ಗೆ ಮಂಡೇ ಇರೋದು. ಹಾಗಾಗಿ ದಿನ ಒಂದೊಂದು ಪ್ರಿಪ್ರೇಷನ್ಸ್, ಪ್ಲ್ಯಾನಿಂಗ್ಸ್, ಶಾಪಿಂಗ್ಸ್ ಎಲ್ಲನೂ ನಡೀತಾ ಇದೆ. ನೀವು ಅನ್ಬೋದು ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ಅಂತ. ಏನೂ ಗ್ರ್ಯಾಂಡ್ ಇಲ್ಲ. ನನಗೆ ಅದೇನೋ ಖುಷಿ. ನನಗೆ ಮೊದಲನೇ ವರ್ಷದಿಂದನೂ ಸಾನು ಬರ್ತ್ಡೇ ಅಂದರೆ ನನಗೆ ಬರ್ತ್ಡೇ ಮಾಡಬೇಕು ಅಂದರೆ ನನಗೆ ಈ ಥರನೇ ಮಾಡಬೇಕು ಅಂತ ನನಗೆ ಇಷ್ಟ. ಇಲ್ಲ ಅಂದರೆ ನಾನೇನು ಮಾಡೋದಿಲ್ಲ. ಕೇಕು ತರೋದಿಲ್ಲ, ಕೇಕ್ ಕಟ್ಟಿಂಗು ಮಾಡಿಸೋದಿಲ್ಲ, ಅಥವಾ ಡೆಕೋರೇಷನ್ನು ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಮಾಡಬೇಕು ಅಂದರೆ ಸರ್ಟೈನ್ ಸೆಟ್ಸ್ ಆಫ್ ಥಿಂಗ್ಸನ್ನು ಮಾಡಲೇಬೇಕು. ಹಾಗಾಗಿ ಅದೆಲ್ಲ ನಾನು ಶೇರ್ ಮಾಡಿ ಸಾನು ಬರ್ತ್ಡೇ ವ್ಲಾಗ್ ಶೇರ್ ಮಾಡೋ ತನಕ ತುಂಬ ನಿಧಾನ ಆಗುತ್ತೆ ಅಂತ ಹೇಳಿಬಿಟ್ಟು ಬ್ಯಾಕ್ ಟು ಬ್ಯಾಕ್ ಇನ್ಮೇಲೆ ಫುಲ್ ದಿನಾನು, ಮೊದಲು 2 days ಒನ್ಸ್ ಹಾಕ್ತಿದೆ ಅಲ್ವಾ, ಈಗ ದಿನಾನು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಸೊ ದಿನ ಹಾಕ್ತೀನಿ, ವಿತೌಟ್ ಫೇಲ್ ನೀವು ನೋಡಿಬಿಟ್ಟು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಆ್ಯಂಡ್ ಸಾನು ಬರ್ತ್ಡೇ ಇರೋದು 21st ಮಂಡೇ. ತುಂಬ ಜನ ಕೇಳ್ತಾ ಇದ್ರಿ. ಈಗ ಬನ್ನಿ ನಾನು ಏನೇನು ತೊಗೊಂಡಿದ್ದೀನಿ ಅದು ತೋರಿಸ್ತೀನಿ. ಫಸ್ಟ್ ಸ್ನೇಹಿತರೆ, ಇದು ಒಂದು ಇಯರಿಂಗ್. ನಾನು ಅಲ್ಲಿ ಹಾಕಿ ನೋಡಿದ್ದ ಇಯರಿಂಗ್ ನನಗೆ ತುಂಬ ಲಾಂಗ್ ಅನ್ನಿಸ್ತು. ಅದು ಯಾಕೋ ಅಷ್ಟೊಂದು ಕಂಫರ್ಟೇಬಲ್ ಆಗಿರಲಿಲ್ಲ. ಇದು ಚಿಕ್ಕದಾಗಿ ಕ್ಯೂಟಾಗಿದೆ ಅನ್ನಿಸ್ತು. ಇದರಲ್ಲಿ ಕಲರ್ಸ್ ಇತ್ತು, ರೋಸ್ ಗೋಲ್ಡ್ ಆ್ಯಂಡ್ ಫುಲ್ ಪರ್ಲ್ ಇರೋ ಬದಲು ಗೋಲ್ಡ್ ಕಲರ್ ಪರ್ಲ್ದು ಇತ್ತು. 3 ನೋಡಿದೆ. ಸೊ ನಾನು ಇದು ಪರ್ಲ್ ತೊಗೊಂಡೆ. ಇದು ಒಂದು 50 ರುಪೀಸು, 100 ರುಪೀಸ್, 150, 200 ತನಕನೂ ಕೂಡ ರೇಂಜ್ದು ಓಲೆಗಳು ನಿಮಗೆ ಸ್ಟ್ರೀಟ್ ಸೈಡಲ್ಲೇ ಸಿಗುತ್ತೆ. ನೆಕ್ಸ್ಟ್ ಬಂದು ಇದು ನಾನು ಮಟೀರಿಯಲ್ ಬೇಕು ಅಂತ ಹೇಳ್ತಿದ್ನಲ್ಲ, ಇದು ಪೀಚ್ ಕಲರಲ್ಲಿ ಬೇಕಿತ್ತು. ಈ ಥರ ಶೈನ್ ಇಲ್ಲದೆ ಇದ್ರೂ ನಡೀತಿತ್ತು, ಬಟ್ ಸಮಥಿಂಗ್ ಡಿಫ್ರೆಂಟ್ ನಾನು ಹುಡುಕ್ತಾ ಹೋಗಿದ್ದು, ಬಟ್ ನನಗದು ಸಿಗಲಿಲ್ಲ. ಇದು ಕೂಡ ಚೆನ್ನಾಗಿದೆ, ಬಟ್ ಇದು ನಂಗೆ ತುಂಬ ಕಾಸ್ಟ್ಲಿ ಅನ್ನಿಸ್ತು. ಇದೇ ಸೇಮ್ ನಿಮಗೆ ಚಿಕ್ಕಪೇಟೆಯಲ್ಲಿ ಆಲ್ಮೋಸ್ಟ್ ಹಾಫ್ ರೇಟಿಗೆ ಸಿಗುತ್ತೆ. ಇದಕ್ಕೆ 600 per meter ಆಯಿತು. ಇದು ನಾವು ಸೀರೆಗಳಿಗೆ ಯೂಸ್ ಮಾಡ್ಬೋದು, ಲೈಕ್ ಡ್ರೆಸ್ಗಳಿಗೆ ಯೂಸ್ ಮಾಡ್ಬೋದು, ಬ್ಲೌಸ್ ಪೀಸ್ಗೆ ಯೂಸ್ ಮಾಡ್ಬೋದು. ಆ ಥರ ನೀವು ಸೀರೆ ತೊಗೊಳೋದಕ್ಕೆ ಹೋದರೆ ಇದರಲ್ಲಿ ನಿಯರ್ಲಿ 5.5 meters ಬೇಕು. 600 ರುಪೀಸು, 6 5 8 30, 5 ಮೀಟರ್ಗೆ 3000 ರುಪೀಸ್ ಆಗುತ್ತೆ. ನಾಟ್ ಸೋ ವರ್ತ್. ಬಟ್ ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಅದಕ್ಕೆ ನಾನು ಇದನ್ನು ತೊಗೊಂಡೆ. ಚಿಕ್ಕಪೇಟೆಯಲ್ಲಿ ನಿಮ್ಗೆ ಕಡಿಮೆಗೆ ಸಿಗುತ್ತೆ, ಅಲ್ಲೋಗಿ ನೋಡ್ಬೋದು. ಇದು ನಂಗೆ ಅಷ್ಟೊಂದೇನು ಸ್ಯಾಟಿಸ್ಫೈ ಆಗಲಿಲ್ಲ, ಬಟ್ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. ತುಂಬ ಕಲೆಕ್ಷನ್ಸ್ ಇತ್ತು, ಬಟ್ ಸ್ಟಿಲ್ ಕಾಸ್ಟ್ಲಿ ಆಯಿತು. ನೆಕ್ಸ್ಟ್ ಇದು ಫುಲ್ ಸೀಕ್ವೆನ್ಸ್. ನನಗೆ ಅದೇನೋ ನೋಡಿದ ತಕ್ಷಣ ತೊಗೊಳ್ಬೇಕನ್ಸುತ್ತೋ. ನನ್ನ ಹತ್ರ ಒಂದಿದೆ ಗೋಲ್ಡ್ ಕಲರ್ ಬ್ಲೌಸ್. ಇದು ಬೋಟ್ ನೆಕ್, ಅದು ಫುಲ್ ಹೈ ನೆಕ್ ಇದೆ, ಹಿಂದೆ ಕೂಡ ಬೋಟ್ ನೆಕ್. ಇದು ಸ್ಲೀವ್ಸ್ ಇದೆ, ಸ್ಲೀವ್ಸ್ ಅಟ್ಯಾಚ್ ಮಾಡಿಸ್ಕೊಳ್ಬೇಕು ನಾವು. ಇದು ಅಪ್ ಟು 40 ಸೈಜ್ ಇರೋರು ಇದನ್ನು ಯೂಸ್ ಮಾಡ್ಬೋದು. ಇನ್ನು ನಮಗೆ ಸಣ್ಣ ಸೈಜ್ದು ಬೇಕು ಅನ್ನೋ ಹಾಗಿದ್ರೆ ಅಲ್ಲಿ ಸಪ್ರೇಟ್ ಇರುತ್ತೆ. ಸ್ವಲ್ಪ ಒಂದೊಂದು ಡಿಸೈನಲ್ಲಿ ಇರೋದಿಲ್ಲ, ಬಟ್ ಇರುತ್ತೆ. ಕೇಳಿಬಿಟ್ಟು ನಾವು ಹುಡುಕಿ ತೊಗೊಳ್ಬೋದು. ಇದೆಲ್ಲ ರೆಡಿಮೇಡ್ ಬ್ಲೌಸಸ್ಗೆ ಎಲ್ಲದಕ್ಕೂ ಕೂಡ ವಿತ್ ಪ್ಯಾಡೇ ಬರೋದು, ಅದೊಂದು ಪ್ರಾಬ್ಲಮ್ಮು. ಇದು ಕೆಲವೊಂದು ಸಾರಿ ಪ್ರಾಪರಾಗಿ ಕೂರೋದಿಲ್ಲ, ಆವಾಗ ಇದನ್ನು ತೆಗೆಸ್ಬಿಡ್ಬೇಕಾಗುತ್ತೆ. ಇದಕ್ಕೆ ನಾನು 400 ಕೊಟ್ಟೆ ಸ್ನೇಹಿತರೆ. 450 ಅಂದರು. ಆಮೇಲೆ 4 ಕೊಡ್ತೀರಾ ಅಂದಾಗ ಕೊಡ್ತೀವಿ ಅಂದರು. ಸೊ ಇದೊಂದು. ಇನ್ನು ಎಲ್ಲೂ ಸುತ್ತಕ್ಕೆ ಹೋಗಲಿಲ್ಲ. ಸಂಪಿಗೆ ರೋಡ್, ಮಾರ್ಗೋಸ ರೋಡ್, 8th ಕ್ರಾಸ್ ಅಪ್ ಟು 5th ಕ್ರಾಸ್ ಅಷ್ಟೇ ಹೋಗಿದ್ದು ನಾನು. ಬರೀ ಇಷ್ಟನ್ನು ಮಾತ್ರನೇ ನೋಡಿದೆ, ಬೇರೆ ಎಲ್ಲೂ ನಿಂತ್ಕೊಂಡು ನಾನು ಟೈಮ್ ಪಾಸ್ ಕೂಡ ಮಾಡಲಿಲ್ಲ. ಓಕೆ ಸ್ನೇಹಿತರೆ, ಇವತ್ತು ಇದರೊಂದಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಮೊದಲೇ ಹೇಳಿರೋ ಪ್ರಕಾರ ಸಾನು ಬರ್ತ್ಡೇ ಪ್ರಿಪ್ರೇಷನ್ಸ್, ಪ್ಲ್ಯಾನಿಂಗ್ಸ್, ಶಾಪಿಂಗ್ಸ್ ಎಲ್ಲನೂ ನಿಮ್ಮ ಜೊತೆ ಬ್ಯಾಕ್ ಟು ಬ್ಯಾಕ್ ಶೇರ್ ಮಾಡ್ತೀನಿ. ಡೈಲಿ ಇನ್ಮೇಲೆ ನೋಡೋದನ್ನು ಮರಿಬೇಡಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬಾಯ್ ಸ್ನೇಹಿತರೆ.